ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕದನ ವಿರಾಮ ಘೋಷಣೆ ಆದರೂ ಕೂಡ ಯಾವ ಕ್ಷಣದಲ್ಲಿ ಯಾವ ಪರಿಸ್ಥಿತಿ ಎದುರಾಗುತ್ತೋ ಗೊತ್ತಿಲ್ಲ. ಹಾಗಾಗಿ ಈಗ ರಜೆಯಲ್ಲಿರೋರಿಗೆ ಒಂದು ಸೂಚನೆ ಬಂದಿದೆಯಂತೆ. ರಜೆ ಮೇಲಿರುವಂತಹ ಯೋಧರಿಗೆ ಸೇನೆಯಿಂದ ತುರ್ತು ಕರೆ ಬಂದಿರುವಂಥದ್ದು. ರಜೆಯಲ್ಲಿದ್ದಂತಹ ಯೋಧರನ್ನ ಕರೆಸಿಕೊಳ್ತಾ ಇದೆ ಭಾರತೀಯ ಸೇನೆ ಅನ್ನೋದು ಗೊತ್ತಾಗ್ತಾ ಇದೆ. ಹಸುಗೂಸನ್ನ ಬಿಟ್ಟು ಸೇವೆಗೆ ಅಂಥೇಳಿ ಯೋಧ ತೆರಳಿರುವಂತಹ ಘಟನೆ ಇದು. ಕಲಬುರಗಿಯ ದುತ್ತಗಾಂವ್ ಗ್ರಾಮದ ಯೋಧ ಹನುಮಂತರಾಯ್ ದೇಶ ಸೇವೆಯೇ ಮೊದಲು ಅಂಥೇಳಿ ಸೇನೆಯ ಕರ್ತವ್ಯಕ್ಕೆ ಈಗ ಮರಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಕವಿತಾ ಇದೆ. ಇದರ ನಡುವೆ ಯಾರ್ಯಾರು ರಜೆಗೆ ತೆರಳಿದ್ರು ಅವರೆಲ್ಲರಿಗೂ ಕೂಡ ಈಗ ಸೇನೆ ಸೂಚನೆಯನ್ನು ಕೊಡ್ತಾ ಇದೆ, ತತ್ಕ್ಷಣಕ್ಕೆ ಬನ್ನಿ ಅಂಥೇಳಿ. ಹಾಗಾಗಿಯೇ ಕಲಬುರಗಿಯಲ್ಲಿ ಯೋಧನೊಬ್ಬ ತಾನು ಬಂದಂತಹ ಕೆಲಸವನ್ನು ಅರ್ಧಕ್ಕೆ ಬಿಟ್ಟು ರಜೆ ಮೇಲೆ ಬಂದಂತಹ ಯೋಧ ಈಗ ವಾಪಸ್ ಸೇನೆಗೆ ಹೋಗಿರುವಂಥದ್ದು. ಏಪ್ರಿಲ್ 25 ಇಟ್ಕೊಂಡು ಮೇ 24ಗೆ ರಜೆ ಇತ್ತು. ನಂದು 1 ಮಂತ್ ರಜೆ ಬಂದಿನಿ. ನನ್ನ ಮಗನ ಡೆಲಿವರಿಗೋಸ್ಕರ ನಾನು ರಜೆ ಬಂದಿರೋದು. CRPF ಅಲ್ಲಿ ಸೇವೆ ಸಲ್ಲಿಸಿದ್ದು. ನಾನು ಪ್ರೆಸೆಂಟ್ ಪೋಸ್ಟಿಂಗ್ ಇರೋದು ಕಾಶ್ಮೀರದಲ್ಲಿ, ಕಾಶ್ಮೀರ ಅವಂತಿಪುರ ಡಿಸ್ಟಿಕಲ್ಲಿ ಇರೋದು. ನನ್ನ ಸರ್ವಿಸ್ ಬಂದುಬಿಟ್ಟು 20 ವರ್ಷ ಆಗಿದೆ. ಇವಾಗ 2005ರಲ್ಲಿ ಜಾಯ್ನ್ ಆಗಿರೋದು. 2005ರಲ್ಲಿ ಜಾಯ್ನ್ ಆಗಿರೋದು. 20 ವರ್ಷ ಸೇವೆ ಸಲ್ಲಿಸ್ತಾ ಇದ್ದೀನಿ ನಾನು. ಇವಾಗ ಕಾಶ್ಮೀರಲ್ಲಿ ಪೋಸ್ಟಿಂಗ್ ಬಂದು 2 ವರ್ಷ ಆಯಿತು. ಇವಾಗ ನನ್ನ ಮಗನ ಡೆಲಿವರಿ ಇತ್ತು ಈ ಮೇ ಮಂತಲ್ಲಿ, ಅದಕ್ಕೋಸ್ಕರ ನಾನು ರಜೆ ಬಂದಿದ್ದೆ. 1 ಮಂತ್ ರಜೆ ಬಂದಿದ್ದು ನಾನು. ಇವಾಗ ಏಪ್ರಿಲ್ 25 ರಜೆ ಬಂದು ಮೇ 24 ರಜೆ ಇತ್ತು. ಪಾಕಿಸ್ತಾನ ಮತ್ತು ಇಂಡಿಯಾದಲ್ಲಿ ಕದನ ವಿರಾಮ ಆಗೋಸ್ಕರ ರೀಕಾಲ್ ಮಾಡಿದ್ದಾರೆ ನಮಗೆ, ಡ್ಯೂಟಿ ಸೇವೆ ವಾಪಸ್ ಮರಳಿ ಬರಬೇಕಂತೇಳಿ. ಹೀಗಾಗಿ ನನ್ನ ಫ್ಯಾಮಿಲಿ ಮತ್ತು ಮಗುವಿಗೆ ಮತ್ತು ಬಿಟ್ಟು ನಾನು ಕಾಶ್ಮೀರಲ್ಲಿ ಸೇವೆ ಸಲ್ಲಿಸೋಕೆ ಹೋಗ್ತಾ ಇದ್ದೀನಿ. ರೀಕಾಲ್ ಮಾಡಿದ್ದಾರೆ. 11 ತಾರೀಕು ಇದೆ, ಮೇ 11 ತಾರೀಕು ಇದೆ ರೀ. ಮತ್ತು ಏನು ಫೈನಲ್ ಆಗೋದು ಗೊತ್ತಿಲ್ಲ. ಇಲ್ಲಿವರೆಗೆ ಕನ್ಫರ್ಮ್ ಆಗಿ ಏನು ಇದು ಡೀಟೇಲ್ ಆಗಿಲ್ಲ. ಹಾಗಾಗಿ ನಮಗೆ ಬರೋಕ್ಕೆ ಹೇಳಿದಾರಲ್ಲಿ, ಕದನ ವಿರಾಮ ಆದ್ಮೇಲೆ ಬರೋಕ್ಕೆ ಹೇಳಿದಾರೆ. ಹೀಗಾಗಿ ನಾನು ಹೊರಡ್ತೇನೆ.